गीतामहात्म्ये श्रीभगवानुवाच मया प्रसन्नेन तवार्जुनेदं रूपं परं दर्शितमात्मयोगात् तेजोमयं विश्वमनन्तमाद्यं यन्मे त्वदन्येन न दृष्टपूर्वम्. ಈ ಶ್ಲೋಕದಲ್ಲಿ ಭಗವಂತನ ಚಿನ್ಮಯ ರೂಪವನ್ನು ಕಂಡು ಭಯಗ್ರಸ್ತನಾಗಿರುವ ಅರ್ಜುನನನ್ನು ಸಂತೈಸುತ್ತಾ, ಹೇ ಅರ್ಜುನ, ನಾನೇ ಮೆಚ್ಚಿ ಯೋಗಶಕ್ತಿಯಿಂದ ನಿನಗೆ ತೋರಿಸಿದ ಈ ವಿಶ್ವರೂಪವನ್ನು ಇನ್ನಾರೂ ಈ ಮೊದಲು ಹೀಗೆ ಕಂಡಿಲ್ಲ. ನಾನು ನಿನಗೆ ವಿಶ್ವರೂಪ ತೋರಿದ್ದು ನಿನ್ನ ಭಕ್ತಿಗೆ ಪ್ರಸನ್ನನಾಗಿ ಹೊರತು ನಿನ್ನನ್ನು ಹೆದರಿಸುವುದಕ್ಕೋಸ್ಕರ ಅಲ್ಲ. ನಾನು ಯಾವಾಗಲೂ ಪ್ರಸನ್ನನೇ. ಬಾಹ್ಯ ಕಾರ್ಯಗಳು ಅದೆಷ್ಟೇ ಉಗ್ರವಾಗಿ ಕಂಡರೂ ನನ್ನ ಮನಸ್ಸಿನ ಪ್ರಶಾಂತತೆಯು ನಿರಂತರ. ಅಂದರೆ ನನ್ನ ಆತ್ಮಯೋಗದ ಪ್ರಭಾವದಿಂದ ನನ್ನ ಈ ಪರಮರೂಪವನ್ನು ದರ್ಶನ ಮಾಡಲು ನೀನು ಶಕ್ತನಾದೆ. ಅತ್ಯಂತ ತೇಜೋಮಯವೂ ಅನಾದಿಯೂ ಅನಂತವೂ ಆದ ನನ್ನ ಈ ವಿಶ್ವರೂಪವನ್ನು ನಿನ್ನ ಮೇಲಿನ ಪ್ರೀತಿಯಿಂದ ದಯಪಾಲಿಸಿದ್ದೇನೆ. ಪರಮಾತ್ಮನು ತನ್ನ ಅವತಾರದಲ್ಲಿ ಅನೇಕ ಬಾರಿ ತನ್ನ ವಿಶ್ವರೂಪ ದರ್ಶನವನ್ನು ತೋರಿದ್ದ. ತಾಯಿ ಯಶೋದೆ ಮಣ್ಣು ತಿಂದ ಕೃಷ್ಣನ ಬಾಯಿಯನ್ನು ತೆರೆಯಲು ಹೇಳಿದಾಗ ಅಲ್ಲಿ ಆಕೆಗೆ ತನ್ನ ಬಾಯಿಯಲ್ಲಿ ವಿಶ್ವರೂಪ ದರ್ಶನ ಮಾಡಿಸಿದ್ದ. ಇನ್ನೊಮ್ಮೆ ಸಂಧಾನಕ್ಕೆಂದು ಧೃತರಾಷ್ಟ್ರನ ಸಭೆಗೆ ಬಂದ ಕೃಷ್ಣನನ್ನು ದುರ್ಯೋಧನ ಬಂಧಿಸಲು ಪ್ರಯತ್ನಿಸಿದಾಗ ಅಲ್ಲಿ ಕೃಷ್ಣ ತನ್ನ ವಿಶೇಷ ರೂಪವನ್ನು ತೋರಿದ್ದ. ಅಕ್ರೂರನಿಗೆ ತೋರಿದ ರೂಪವೋ ಬಹಳ ಮಂಗಲಮಯ. ಆದರೆ ಇಲ್ಲಿ ಅರ್ಜುನನಿಗೆ ಕೃಷ್ಣ ತೋರಿದ ವಿಶ್ವರೂಪ ಎಲ್ಲಕ್ಕಿಂತಲೂ ಅಪರಿಮಿತವಾದುದು. ಆದಿಯೂ ಅಂತ್ಯವೂ ಇರದ ಈ ನನ್ನ ವಿರಾಟ್ ಸ್ವರೂಪವನ್ನು ನಿನ್ನ ವಿನಾ ಈ ಹಿಂದೆ ನೋಡಿದವರು ಯಾರೂ ಇಲ್ಲ ಎಂದು ಹೇಳುತ್ತಾನೆ ಭಗವಂತ. ಇದರ ಅರ್ಥ ಕೇವಲ ಶರಣಾಗತಿ, ಶ್ರದ್ಧೆ, ಭಕ್ತಿ ಹಾಗೂ ಆರಾಧನೆಯಿಂದ ಮಾತ್ರವೇ ಲಭ್ಯವಾಗುವ ವಿಶ್ವರೂಪ ದರ್ಶನವು ಕೇವಲ ಭಗವಂತನ ಕೃಪೆಯಿಂದ ಅರ್ಜುನನಿಗೆ ಲಭ್ಯವಾಗಿದೆ. ಪ್ರಳಯ ಕಾಲದಲ್ಲಿ ಮಾತ್ರ ಗೋಚರಿಸುವ ಪರಮಾತ್ಮನ ಘೋರ ರೂಪ ಉಳಿದ ಕಾಲದಲ್ಲಿ ಗೋಚರಿಸಲು ಹೇಗೆ ಸಾಧ್ಯ? ಭಾರೀ ಮಳೆ ಬಂದಾಗ ಕಾಲುವೆ ನೀರಿನಲ್ಲಿ ಕೊಚ್ಚಿ ಹೋಗುವ ಅನೇಕ ಸಣ್ಣ ಸಣ್ಣ ಜೀವಿಗಳಿಗಾಗಲಿ ಅಥವಾ ಬೇಸಿಗೆಯ ಉರಿಬಿಸಿಲಿಗೆ ಒಣಗಿ ಜೀವ ಕಳೆದುಕೊಳ್ಳುವ ಜೀವಿಗಳಿಗಾಗಲಿ 3 ಕಾಲವನ್ನೂ ನೋಡಲು ಸಾಧ್ಯವಿಲ್ಲ. ಇಂಥ 3 ಕಾಲಗಳನ್ನು ನೋಡುವ ಚೈತನ್ಯ ರೂಪದ ದೇಹ ಪ್ರಾಪ್ತಿಯು ಪರಮಾತ್ಮನ ಅನುಗ್ರಹವೇ ಆಗಿದೆ. ಇದರಿಂದ ನಮಗೆ ತಿಳಿಯುವುದೇನೆಂದರೆ ಭಗವಂತನ ವಿಶ್ವರೂಪ ದರ್ಶನ ಸಾಮಾನ್ಯರಾದ ನಮಗೆ ಅಸಾಧ್ಯ. ಹೀಗಾಗಿ ಭಗವಂತ ವಿಶ್ವಚೈತನ್ಯವೆಂಬ ಎಚ್ಚರದಿಂದ ಆತನ ಅವತಾರ ರೂಪದಲ್ಲಿ ಉಪಾಸನೆ ಮಾಡುವುದು ಶ್ರೇಯಸ್ಕರ. ಹರಿ ಓಂ.